ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ಯಾವ ರೀತಿ ಒಂದು ಮೆಸೇಜಸ್ಗಳನ್ನ ಡಿಲೀಟ್ ಫಾರ್ ಎವ್ರಿವನ್ ಮಾಡೋದು ಅಂತ ಚರ್ಚೆ ಮಾಡೋಣ. ನಾವು ನಮ್ಮ ಸ್ನೇಹಿತರಿಗೆ ಕಳಿಸಿರುವಂಥ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಇರ್ಬೋದು ಅಥವಾ ವಿಡಿಯೋ ಮೆಸೇಜ್ ಅಥವಾ ಯಾವುದಾದ್ರೂ ಒಂದು ಫೋಟೋಸ್ ಇರ್ಬೋದು, ನೀವು ಸ್ನ್ಯಾಪ್ಚಾಟ್ ಒಂದು ಆ್ಯಪ್ನಲ್ಲಿ ನೀವು ಚಾಟ್ನಲ್ಲಿ ಹೋಗಿಬಿಟ್ಟು ನೀವು ಕಳಿಸಿರುವಂಥ ಮೆಸೇಜ್ಗಳನ್ನ ಯಾವ ರೀತಿ ನಾವು ಡಿಲೀಟ್ ಫಾರ್ ಎವ್ರಿವನ್ ಮಾಡೋದು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ. ಇಲ್ಲಿ ಸ್ನ್ಯಾಪ್ಚಾಟ್ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೆಸೇಜಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಮೆಸೇಜಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಫ್ರೆಂಡ್ಸ್ ಲಿಸ್ಟ್ ಎಲ್ಲ ಬರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ನಾನು ಫ್ರೆಂಡ್ಸ್ಗೆ ಮೆಸೇಜನ್ನು ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಟೆಕ್ಸ್ಟ್ ಮೆಸೇಜನ್ನ ನಾನು ಮಾಡ್ತಾಯಿದ್ದೀನಿ. ನೀವು ವಿಡಿಯೋ ಸೆಂಡ್ ಮಾಡ್ಬೋದು ಅಥವಾ ಫೋಟೋಸ್ನ ಸೆಂಡ್ ಮಾಡಿರುವಂಥ ಫೋಟೋಸ್ನ ಕೂಡ ಡಿಲೀಟ್ ಮಾಡಬಹುದು. ನಾನಿಲ್ಲಿ ಹಾಯ್ ಅಂತ ಕಳಿಸ್ತೀನಿ, ನೋಡ್ಬೋದು. ಇನ್ನೊಂದು ಮೆಸೇಜ್ನ ನಾವು ಟೈಪ್ ಮಾಡಿಬಿಟ್ಟು ಕಳಿಸೋಣ. ಈ ರೀತಿ ಗುಡ್ ಮಾರ್ನಿಂಗ್ ಅಂತ ನಾನು ಟೈಪ್ ಮಾಡಿಬಿಟ್ಟು ಕಳಿಸಿದ್ದೀನಿ. ನಂತರದಲ್ಲಿ ಈ ಒಂದು ಮೆಸೇಜಸ್ಗಳನ್ನ ನಾವು ಡಿಲೀಟ್ ಮಾಡಬೇಕಂದ್ರೆ ಈ ಒಂದು ಮೆಸೇಜ್ ಮೇಲೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ ನಂತರದಲ್ಲಿ ಸ್ವಲ್ಪ ಒತ್ತಿ ಹಿಡಿದ ನಂತರದಲ್ಲಿ ಇಲ್ಲಿ ಡಿಲೀಟ್ ಅನ್ನುವಂಥ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ನೋಡಿ, ಸೇವ್ ಇನ್ ಚಾಟ್, ಕಾಪಿ, ಡಿಲೀಟ್ ಎಲ್ಲ ಆಪ್ಷನ್ಸ್ಗಳಿದೆ. ಇಲ್ಲಿ ಡಿಲೀಟ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಡಿಲೀಟ್ ಚಾಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ಫ್ರೆಂಡ್ಸ್ ಕ್ಯಾನ್ ಸಿ ಯು ಹ್ಯಾವ್ ಡಿಲೀಟೆಡ್ ಸಮಥಿಂಗ್. ಅಂದರೆ ನಾವು ಡಿಲೀಟ್ ಮಾಡಿದ ನಂತರದಲ್ಲಿ ನೋಡಿ, ಯು ಡಿಲೀಟೆಡ್ ಚಾಟ್ ಅಂದರೆ ನೀವು ಇಲ್ಲಿ ಮೆಸೇಜ್ ಡಿಲೀಟ್ ಆಗಿದೆ ಅಂತ ನಿಮ್ಮ ಸ್ನೇಹಿತರಿಗೂ ಕೂಡ ತೋರಿಸುತ್ತೆ ಅಂತ ಹೇಳ್ತಾ ಇದೆ. ನಾನು ಈ ಒಂದು ಮೆಸೇಜನ್ನು ಕೂಡ ಡಿಲೀಟ್ ಮಾಡ್ತೀನಿ. ಏನು ಡಿಲೀಟ್ ಮಾಡಿದರೆ ಅಂತ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಇಲ್ಲಿ ಮೆಸೇಜ್ ಅನ್ನೋದು ಡಿಲೀಟ್ ಆಗಿಂದ ವಾಟ್ಸಪ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಪ್ರೊಸೆಸ್ ಇರುತ್ತೆ. ವಾಟ್ಸಪ್ನಲ್ಲಿ ನೀವು ಮೆಸೇಜನ್ನು ಡಿಲೀಟ್ ಮಾಡಿದ್ದೀರಾ ಅಂತ ನಿಮ್ಮ ಸ್ನೇಹಿತರಿಗೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಅದೇ ರೀತಿ ಇಲ್ಲಿ ತೋರಿಸುತ್ತೆ ಇವು ಡಿಲೀಟೆಡ್ ಮೆಸೇಜ್. ಅಂದರೆ ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಸ್ನೇಹಿತರು ಮೆಸೇಜ್ ಇಲ್ಲಿ ಡಿಲೀಟ್ ಮಾಡಿದ್ದಾರೆ ಅಂತ ಅವ್ರಿಗೂ ಕೂಡ ತೋರಿಸುತ್ತೆ. ಈ ರೀತಿ ನಾವು ಮೆಸೇಜಸ್ಗಳನ್ನ ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ಡಿಲೀಟ್ ಫಾರ್ ಎವ್ರಿವನ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರು ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.